ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಮತ್ತು ದೇವರ ಸಾನ್ನಿಧ್ಯ. ದೇವರು ಆತ್ಮಸ್ವರೂಪಿ ಮತ್ತು ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಯೋಹಾನ 4:24. ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದವರು ಕರ್ತನನ್ನು ಆರಾಧಿಸಿ ನಂತರ ಆತ್ಮನಿಂದ ತುಂಬಿದವರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ದೇವರ ಸಾನ್ನಿಧ್ಯವು ಅವರೊಳಗೆ ತೆರೆದ ಪ್ರವಾಹದಂತೆ ಹರಿಯುತ್ತದೆ. ಆತ್ಮದಲ್ಲಿ ಸಂತೋಷವಾಗುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ತಂದೆಯ ಸಾನ್ನಿಧ್ಯದ ಪೂರ್ಣತೆಯನ್ನು ಅನುಭವಿಸಿದಾಗ ಪವಿತ್ರಾತ್ಮನಲ್ಲಿ ಸಂತೋಷಪಟ್ಟನೆಂದು ನಾವು ಲೂಕ 10:21 ಓದುತ್ತೇವೆ. ನಾನು ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿದ ದಿನದಂದು ಕರ್ತನನ್ನು ಹಾಡುವುದು ಮತ್ತು ಸ್ತುತಿಸುವುದು ನನಗೆ ದೊಡ್ಡ ಸಂತೋಷ ಮತ್ತು ಆಶೀರ್ವಾದವಾಯಿತು. ಒಮ್ಮೆ ನಾನು ಚರ್ಚ್ ಸೇವೆಗೆ ಹಾಜರಿದ್ದೆ. ಅಲ್ಲಿ ಸಭೆಯು ಆಳವಾದ ಭಕ್ತಿಯಿಂದ ಹಾಡಿತು, ಕರ್ತನ ಕೃಪೆಯು ಶಾಶ್ವತವಾಗಿರುತ್ತದೆ, ಆತನ ಕರುಣೆ ಎಂದಿಗೂ ವಿಫಲವಾಗುವುದಿಲ್ಲ. ನಾನು ಹಾಡಿನ ಅರ್ಥವನ್ನು ಧ್ಯಾನಿಸಲು ಪ್ರಾರಂಭಿಸಿದೆ. ಕರ್ತನು ನನಗೆ ಕೃಪೆ ತೋರಿಸಿದ ಎಲ್ಲ ವಿಧಾನಗಳನ್ನು ನಾನು ನೆನಪಿಸಿಕೊಂಡಾಗ ನನಗೆ ಅರಿವಿಲ್ಲದೆಯೇ ನನ್ನ ಕೆನ್ನೆಗಳ ಮೇಲೆ ಆನಂದದ ಕಣ್ಣೀರು ಹರಿಯಿತು. ಮುರಿದ ಮತ್ತು ಪಶ್ಚಾತ್ತಾಪಪಟ್ಟ ಹೃದಯದಿಂದ ನಾನು ಅನ್ಯ ಭಾಷೆಗಳಲ್ಲಿ ಹಾಡುತ್ತಿದ್ದೆ. ಪವಿತ್ರಾತ್ಮನು ನನ್ನ ಹೃದಯವನ್ನು ತುಂಬಿದಾಗ ಹೃದಯದ ಸಮೃದ್ಧಿಯಿಂದ ಬಾಯಿ ಮಾತನಾಡುತ್ತದೆ ಎಂದು ಸತ್ಯವೇದವು ಹೇಳುವಂತೆ ನನ್ನ ಬಾಯಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿತು. ಅದರ ನಂತರ ದೇವರ ಸಾನ್ನಿಧ್ಯವು ನನ್ನನ್ನು ಹಿಂದೆಂದಿಗಿಂತಲೂ ಹೆಚ್ಚಾಗಿ ತುಂಬಿತು. ಅರಸನಾದ ದಾವೀದನು ಸಹ ನೃತ್ಯ ಮಾಡುವಾಗ ಇಸ್ರಾಯೇಲ್ಯರಾದ ಕರ್ತನ ಜನರ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಲು ನಿನ್ನ ತಂದೆಗೂ ಅವನ ಎಲ್ಲ ಮನೆಗೂ ಬದಲಾಗಿ ನನ್ನನ್ನು ಆರಿಸಿಕೊಂಡ ಕರ್ತನ ಮುಂದೆ ಇದು ನಡೆಯಿತು. ಆದ್ದರಿಂದ ನಾನು ಕರ್ತನ ಮುಂದೆ ಸಂಗೀತ ನುಡಿಸುತ್ತೇನೆ ಎಂದು ಹೇಳಿದನು. 2 ಸಾಮುವೇಲ 6:21. ಸತ್ಯವೇದದಲ್ಲಿ ಕರ್ತನು 9 ಆತ್ಮದ ವರಗಳನ್ನು ನೀಡಿದ್ದಾನೆಂದು ನಾವು ನೋಡುತ್ತೇವೆ. ಇವುಗಳಲ್ಲಿ ಮೊದಲನೆಯದು ಅನ್ಯ ಭಾಷೆಗಳ ವರ. ನಂಬುವವರನ್ನು ಅನುಸರಿಸುವ ಚಿಹ್ನೆಗಳಲ್ಲಿ ಇದು ಒಂದು ಎಂದು ಸತ್ಯವೇದವು ಹೇಳುತ್ತದೆ. ಅವರು ಹೊಸ ಭಾಷೆಗಳಲ್ಲಿ ಮಾತನಾಡುತ್ತಾರೆ. ದೇವರು ನೀಡಿದ ಉಡುಗೊರೆಯ ಪ್ರಕಾರ ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ನಾವು ದೇವರ ಪ್ರೀತಿಯ ಆಳಕ್ಕೆ ಮತ್ತು ಆತನ ದೈವಿಕ ಸಾನ್ನಿಧ್ಯಕ್ಕೆ ಪ್ರವೇಶಿಸುತ್ತೇವೆ. ಆಗ ನಾವು ಆತ್ಮದ ಅತ್ಯಂತ ಅದ್ಭುತವಾದ ಆಶೀರ್ವಾದಗಳನ್ನು ಅನುಭವಿಸುತ್ತೇವೆ. ಕರ್ತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಅಪೊಸ್ತಲನಾದ ಪೌಲನು, ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಮತ್ತು ನಾನು ತಿಳುವಳಿಕೆಯಿಂದಲೂ ಪ್ರಾರ್ಥಿಸುವೆನು, ನಾನು ಆತ್ಮದಿಂದ ಹಾಡುವೆನು ಮತ್ತು ನಾನು ತಿಳುವಳಿಕೆಯಿಂದಲೂ ಹಾಡುವೆನು ಎಂದು ಹೇಳಿದನು. 1 ಕೊರಿಂಥದವರಿಗೆ 14:15. ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ಹೃದಯವು ಒಳ್ಳೆ ವಿಷಯದಿಂದ ತುಂಬಿ ತುಳುಕುತ್ತಿದೆ. ನಾನು ರಾಜನ ಬಗ್ಗೆ ಬರೆದದ್ದನ್ನು ಪಠಿಸುತ್ತೇನೆ. ನನ್ನ ನಾಲಿಗೆಯು ಸಿದ್ಧ ಬರಹಗಾರನ ಲೇಖನಿಯಾಗಿದೆ. ಕೀರ್ತನೆಗಳು 45:1. ದೇವರ ಪ್ರಿಯ ಮಕ್ಕಳೇ, ನೀವು ಪವಿತ್ರಾತ್ಮನಿಂದ ತುಂಬಿದಾಗಲೆಲ್ಲ ಅನ್ಯ ಭಾಷೆಗಳಲ್ಲಿ ಮಾತನಾಡುವ ಮೂಲಕ ಆನಂದಿಸಿರಿ.
ನಿಮ್ಮೊಳಗೆ ರಾಜಾದಿರಾಜನ ಭವ್ಯವಾದ ಕೂಗಿದೆ. ಅರಣ್ಯಕಾಂಡ 23:21. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಯಾಕೆಂದರೆ ಆತನು ತೊದಲುವಿಕೆಯ ತುಟಿಗಳಿಂದಲೂ ಅನ್ಯ ಭಾಷೆಗಳಿಂದಲೂ ಈ ಜನರೊಂದಿಗೆ ಮಾತನಾಡುವನು. ಅವರಿಗೆ ಆತನು, ನೀವು ದಣಿದವರಿಗೆ ವಿಶ್ರಾಂತಿಯನ್ನು ಕೊಡುವುದು ಇದೇ ವಿಶ್ರಾಂತಿ, ಮತ್ತು ಇದೇ ವಿಶ್ರಾಂತಿದಾಯಕ ಎಂದು ಹೇಳಿದನು. ಯೆಶಾಯ 28:11 ಮತ್ತು 12. ಕರ್ತನು ಆಶೀರ್ವದಿಸಲಿ. ಆಮೇನ್.